ವೀಕ್ಷಕರೇ, ಎಷ್ಟೇ ಪೂಜೆ ಮಾಡಿದರೂ ಏನೂ ಆಗದಿದ್ದರೆ ಈ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಕೆಲವೊಮ್ಮೆ ನಾವು ಎಷ್ಟೇ ದೇವರ ಪೂಜೆಯನ್ನು ಮಾಡಿದರೂ ಅದರಿಂದ ಯಾವುದೇ ರೀತಿಯಾದ ಪ್ರಯೋಜನಗಳು ದೊರೆತಿಲ್ಲವೆನ್ನುವ ಅನುಭವವಾಗುತ್ತದೆ. ಯಾವುದೋ ನಮ್ಮ ಜೀವನದಲ್ಲಿ ಸರಿಯಾಗಿ ನಡೆಯುತ್ತಿಲ್ಲವೆಂದು ಅನಿಸುತ್ತದೆ. ನಾವು ದೇವರ ಬಳಿ ನಿಂತು ಯಾವ ಸಮಸ್ಯೆಗಳನ್ನು ನೀಗಿಸು ದೇವರೇ ಎಂದು ಬೇಡಿಕೊಳ್ಳುತ್ತೇವೆಯೋ ಆ ಸಮಸ್ಯೆಗಳು ಪರಿಹಾರವಾಗದೆ ಹಾಗೆ ಉಳಿದುಕೊಂಡಿರುತ್ತದೆ. ಇದಕ್ಕೆಲ್ಲ ಕಾರಣವೇನು ಎಂಬುವ ಪ್ರಶ್ನೆ ನಿಮ್ಮಲ್ಲೂ ಸೃಷ್ಟಿಯಾಗಿರಬಹುದು. ಇದಕ್ಕೆ ಮುಖ್ಯ ಕಾರಣ ನಾವು ತಿಳಿದೋ ಅಥವಾ ತಿಳಿಯದೆಯೋ ಪೂಜೆಯಲ್ಲಿ ಮಾಡುವಂತಹ ತಪ್ಪುಗಳಾಗಿವೆ. ಪೂಜೆಯಲ್ಲಿ ನಾವು ಯಾವೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡರೆ ದೇವರ ಆಶೀರ್ವಾದ ದೊರೆಯುತ್ತದೆ ಎಂಬುದನ್ನು ಇಲ್ಲಿ ತಿಳಿಯೋಣ. ದಿನನಿತ್ಯದ ಪೂಜೆಯಲ್ಲಿ ಈ ಸುಲಭ ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಬದಲಾವಣೆ 1. ಪುರಾಣ ಗ್ರಂಥಗಳ ಪ್ರಕಾರ ಹಾಗೂ ನಮ್ಮ ಶಾಸ್ತ್ರದ ಪ್ರಕಾರ ದಿನ ಪ್ರಾರಂಭವಾಗುವ ಮುನ್ನ ಮುಂಜಾನೆ ನಾವು ಎದ್ದಾಕ್ಷಣ ಮೊದಲು ಕೆಲವೊಂದು ಕೆಲಸಗಳನ್ನು ಮಾಡಬೇಕೆಂದು ಹೇಳಲಾಗಿದೆ. ಇದಕ್ಕಾಗಿ ಮುಂಜಾನೆ ನಾವು ಕಣ್ಣು ಬಿಟ್ಟಾಕ್ಷಣ ಮೊದಲು 2 ಅಂಗೈಗಳನ್ನು ಉಜ್ಜಿ ಕರಾಗ್ರೆ ವಸತೆ ಲಕ್ಷ್ಮಿ ಎನ್ನುವ ಈ ಮಂತ್ರವನ್ನು ಪಠಿಸಬೇಕು. ನಂತರವೇ 2 ಕಣ್ಣುಗಳನ್ನು ತೆರೆದು ಹಾಸಿಗೆಯಿಂದ ಏಳಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನಾವು ಮಂತ್ರ ಪಠಣೆಯಿಂದ ಪೂಜೆಯ ಶಕ್ತಿಯನ್ನು ಪಡೆಯಬಹುದು. ಬದಲಾವಣೆ 2. ದೇವರ ಪೂಜೆಯನ್ನು ಮಾಡುವುದಕ್ಕೂ ಮುನ್ನ ದೇವರ ಕೋಣೆ ಹೊಸ್ತಿಲಲ್ಲಿ ಹೀಗೆ ಮಾಡಿ. ಕೋಣೆಯನ್ನು ಹಾಗೂ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ನಂತರ ಹೊಸ್ತಿಲಿನ 2 ಬದಿಗಳಲ್ಲಿ ಅರಿಶಿಣದಿಂದ ಸ್ವಸ್ತಿಕವನ್ನು ಹಾಕಬೇಕು. ವಾರಕ್ಕೆ 1 ಅಥವಾ 2 ಬಾರಿಯಾದರೂ ಮನೆಯಲ್ಲಿ ಧೂಪವನ್ನು ಹಾಕಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ನಾಶವಾಗುತ್ತದೆ. ದೇವರಿಗೆ ಪೂಜೆಯನ್ನು ಮಾಡಿದ ನಂತರ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ದೇವರ ಕೋಣೆಯ ಬಾಗಿಲನ್ನು ಮುಚ್ಚಬೇಕು. ಈ ಸಮಯದಲ್ಲಿ ದುಷ್ಟ ಶಕ್ತಿಗಳ ಸಂಚಾರವಿರುತ್ತದೆ. ಬದಲಾವಣೆ 3. ದೇವರ ಪೂಜೆಯನ್ನು ಮಾಡುವಾಗ ಶಾಸ್ತ್ರಗಳ ಪ್ರಕಾರ ಮುಂಜಾನೆ ಸ್ನಾನ ಮಾಡಿ ಶುದ್ಧರಾದ ಬಳಿಕ ಸೂರ್ಯ ದೇವರಿಗೆ ತಪ್ಪದೆ ಅರ್ಘ್ಯವನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡಬೇಕು. ನಂತರ ದೇವರ ಕೋಣೆಗೆ ಬಂದು ದೇವರ ಪೂಜೆಯನ್ನು ಮಾಡಬೇಕು. ನೀವು ದೇವರ ಪೂಜೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವುದು ತುಂಬಾನೇ ಒಳ್ಳೆಯದು. ದೇವರ ಪೂಜೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡುವುದರಿಂದ ಶಾರೀರಿಕ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ. ದೇಹ ಮತ್ತು ಮನಸ್ಸು ಎರಡೂ ಪೂಜೆಯಲ್ಲಿ ಲೀನವಾಗುತ್ತದೆ. ಇದಕ್ಕೆ ಇನ್ನೊಂದು ಕಾರಣವೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ದೇವಾನುದೇವತೆಗಳು ಭೂಲೋಕದಲ್ಲಿ ತಮ್ಮ ಸಂಚಾರವನ್ನು ಪ್ರಾರಂಭಿಸುತ್ತಾರೆ. ಈ ಸಮಯದಲ್ಲಿ ನಾವು ದೇವರ ಪೂಜೆಯನ್ನು ಮಾಡಿ ದೀಪ ಹಚ್ಚುವುದರಿಂದ ಪೂಜೆಯ ಫಲ ಸುಲಭವಾಗಿ ದುಪ್ಪಟ್ಟಾಗಿ ದೊರೆಯುವುದು. ಬದಲಾವಣೆ 4. ಇನ್ನು ದೇವರ ಕೋಣೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ದೇವರ ಕೋಣೆಯಲ್ಲಿ ಯಾವಾಗಲೂ ಒಂದು ಬಟ್ಟಲಲ್ಲಿ ಅಕ್ಷತೆಯನ್ನು ಹಾಕಿಡಬೇಕು. ಯಾಕೆಂದರೆ ಈ ಅಕ್ಷತೆಯು ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಪ್ರತಿನಿತ್ಯ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ತಲೆಯ ಮೇಲೆ ದೇವರ ಕೋಣೆಯಲ್ಲಿಟ್ಟ 1-2 ಅಕ್ಷತೆಯನ್ನು ಹಾಕಿಕೊಂಡು ಹೊರಗಡೆ ಹೋಗುವುದನ್ನು ರೂಢಿಸಿಕೊಳ್ಳಿ. ಬದಲಾವಣೆ 5. ದೇವರ ಕೋಣೆಯಲ್ಲಿ ಇಟ್ಟ ದೇವರ ಮೂರ್ತಿಗಳು ಅಥವಾ ದೇವರ ವಿಗ್ರಹಗಳು ಒಂದಕ್ಕೊಂದು ತಾಗಿ ಇರಬಾರದು. ಈ ವಿಷಯವನ್ನು ಎಚ್ಚರವಹಿಸಿ. ದೇವರ ಕೋಣೆಯಲ್ಲಿ ಯಾವಾಗಲೂ ಒಂದು ಬಿಂದಿಗೆ ನೀರನ್ನು ಇಟ್ಟು ಅದರಲ್ಲಿ ತುಳಸಿ ದಳಗಳನ್ನು ಹಾಕಿಡಿ. ಬಿಂದಿಗೆಯು ಯಾವಾಗಲೂ ತುಂಬಿರಬೇಕು. ತುಂಬಿರುವ ಬಿಂದಿಗೆಯು ದೇವರ ಕೋಣೆಯಲ್ಲಿ ಇಡುವುದರಿಂದ ದುಷ್ಟಶಕ್ತಿಗಳ ಆಹ್ವಾನವಿರುವುದಿಲ್ಲ. ಬದಲಾವಣೆ 6. ಒಂದು ವೇಳೆ ನಿಮಗೆ ಪೂಜೆಯ ಸಮಯದಲ್ಲಿ ನೈವೇದ್ಯವನ್ನು ತಯಾರಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇರುವ ಸಕ್ಕರೆ ಅಥವಾ ಬೆಲ್ಲವನ್ನು ನೈವೇದ್ಯದ ಪಾತ್ರೆಯಲ್ಲಿ ಹಾಕಿ ಅರ್ಪಿಸಬಹುದು. ನಂತರ ಧೂಪ ದೀಪ ಆರತಿಯನ್ನು ಮಾಡಿ ದೇವರಿಗೆ ಅರ್ಪಿಸಿದ ಬೆಲ್ಲ ಅಥವಾ ಸಕ್ಕರೆಯ ನೈವೇದ್ಯವನ್ನು ನೀವು ತೆಗೆದುಕೊಂಡು ಇರುವೆಗಳಿಗೂ ತಿನ್ನಲು ನೀಡಿ. ದೇವರಿಗೆ ದೀಪವನ್ನು ಹಚ್ಚುವಾಗ ಒಂಟಿ ಬತ್ತಿಯಿಂದ ಎಂದಿಗೂ ದೀಪ ಹಚ್ಚಬಾರದು. ಬದಲಾಗಿ 2, 4 ಅಥವಾ 5 ಹೀಗೆ ಬತ್ತಿಯನ್ನು ಹಾಕಿ ಹಚ್ಚಿಡಬೇಕು. ವೀಕ್ಷಕರೇ, ಎಷ್ಟೇ ಪೂಜೆಯ ಜಪ ತಪ ಮಾಡಿದರೂ ಪೂಜೆಯ ಫಲ ದೊರೆತಿಲ್ಲವೆಂದರೆ ನಿಮ್ಮ ದಿನನಿತ್ಯದ ಪೂಜೆಯಲ್ಲಿ ಈ ಚಿಕ್ಕ ಬದಲಾವಣೆಗಳನ್ನು ಮಾಡಿ ಜೀವನದಲ್ಲಿ ಒಳಿತಾಗುವುದು. ಪ್ರಿಯ ವೀಕ್ಷಕರೇ, ತಮ್ಮಲ್ಲಿ ಕೋರಿಕೆ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ.
ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.